ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಡೆದಂಥ DC ವರ್ಸಸ್ MI ಮ್ಯಾಚು, ಎರಡು ಸ್ಟ್ರಾಂಗ್ ಟೀಮ್ಗಳು ಮ್ಯಾಚ್ ಆಡ್ಬೇಕಾದ್ರೆ ಎಷ್ಟು ಟೈಟಾಗಿ ಮ್ಯಾಚ್ ನಡೆಯುತ್ತೆ ಅಂತ ನಿನ್ನೆ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಯಾಕಂದರೆ ಕಡೆ ಬಾಲ್ ತನಕ ಮ್ಯಾಚ್ ಹೋಯಿತು. ಜೊತೆಗೆ ತುಂಬ ಕಾಂಟ್ರವರ್ಸಿ ಡಿಸಿಷನ್ಗಳೆಲ್ಲ ಆಯಿತು. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದೆಲ್ಲನೂ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ಮೊದಲನೇ ಬಾರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲನೇ ಬಾರಿ ಯಾರ್ಯಾರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಟಾಸ್ ಗೆದ್ದಂಥ DC ಬೌಲಿಂಗ್ನ ಆಯ್ಕೆ ಮಾಡ್ಕೊತು. ಯಾಕಪ್ಪ ಅಂದರೆ ಅದು ಏನು RCB ವರ್ಸಸ್ ಗುಜರಾತ್ ಮ್ಯಾಚ್ ನಡೆದಿತ್ತು, ಅದೇ ಸ್ಟೇಡಿಯಮಲ್ಲಿ ನಡೀತಾ ಇದ್ದಿದ್ದ ಕಾರಣ ಡ್ಯೂ ಫ್ಯಾಕ್ಟ್ರು ಮ್ಯಾಟ್ರ್ ಆಗುತ್ತೆ ಅಂತ ಅವರು ಟಾಸಲ್ಲೇ ಹೇಳಿದರು. ಆ ಕಾರಣಕ್ಕೋಸ್ಕರ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದಂಥ MI ಅವರಿಗೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಆಗಲಿಲ್ಲ. ಡೇಂಜರಸ್ ಎಲಿ ಮ್ಯಾಥ್ಯೂಸ್ ಅವರು ಡಕ್ಔಟ್ ಆದರು. ಅದಾದಮೇಲೆ ಯಶ್ಚಿಕಾ ಭಾಟಿ ಅವರು ಕೂಡ ಬೇಗ ಔಟ್ ಆದರು. 11 ರನ್ಗಳು ಮಾತ್ರ ಮಾಡೋಕ್ಕಾಗಿದ್ದು. ಅದಾದಮೇಲೆ ಬಂದಂಥ ನ್ಯಾಟ್ ಸಿಲ್ವರ್ ಬ್ರೆಂಟು ಮತ್ತು ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅದ್ಭುತವಾಗಿ ಆಡಿದರು ಅಂತಲೇ ಹೇಳ್ಬೋದು. ಅವರಿಬ್ಬರು ರನ್ ಹೊಡಿಲಿಲ್ಲ ಅಂದಿದ್ರೆ 100 ರನ್ ಕೂಡ ದಾಟ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಹರ್ಮನ್ಪ್ರೀತ್ ಕೌರ್ ಕ್ವಿಕ್ ಫೈರ್ 22 ಬಾಲ್ಗೆ 42 ರನ್ಗಳನ್ನ ಬಾರಿಸಿದ್ರು. ಜೊತೆಗೆ ನ್ಯಾಟ್ ಸಿಲ್ವರ್ ಬ್ರೆಂಟ್ ಅವರು 80 ರನ್ನ ಬಾರಿಸಿದ್ರು. ಟೋಟಲ್ಲು 10 ಓವರ್ಗೆ ಅದು 100 ರನ್ನು ಕ್ರಾಸ್ ಆಗೋಗಿತ್ತು. ಅದು ನೋಡ್ತಾ ಇದ್ದರೆ ನಾನು ಇವತ್ತು ಕೂಡ 200 ರನ್ ಮಾರ್ಕು ಗ್ಯಾರಂಟಿ ಕ್ರಾಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಹರ್ಮನ್ಪ್ರೀತ್ ಕೌರ್ ಅವರು ಬಿಗ್ ಶಾಟ್ ಆಡೋಕ್ಕೋಗಿ ಔಟ್ ಆದರು. ಅದಾದಮೇಲೆ ಯಾವುದೇ ಒಬ್ಬ ಬ್ಯಾಟ್ರಿ ಕೂಡ 9 ರನ್ಗಿಂತ ಜಾಸ್ತಿ ಮಾಡಲೇ ಇಲ್ಲ. ಯಾಕಂದರೆ ಅಮಿಲಿಯಾ ಕೇರ್ ಅವರು ಬ್ಯಾಟ್ಸ್ಮನ್ಗಳು ಯಾವ ರೀತಿ ಔಟ್ ಆಗಬಾರ್ದು ಅಂದ್ಕೋತಾರೆ. ಅನ್ಫಾರ್ಚುನೇಟ್ ಡಿಸಿಷನ್ ಅಂತ ಯಾವುದಾದ್ರೂ ಒಂದು ಇತ್ತು ಅಂದರೆ ಅದು ರನ್ಔಟು. ಆ ಕ್ರಿಕೆಟಲ್ಲಿ ಅದೇ ಥರ ಔಟ್ ಆಗ್ತಾರೆ. ಯಾಕಂದರೆ ನ್ಯಾಟ್ ಸಿಲ್ವರ್ ಬ್ರೆಂಟ್ ಅವರು ಹೊಡೆದಂಥ ಬಾಲು ಡೈರೆಕ್ಟು ಮಿನುಮಣಿ ಅವ್ರ ಕೈಗೆ ಹೊಡೆದು ಡೈರೆಕ್ಟ್ ವಿಕೆಟಿಗೆ ಹೊಡೆಯುತ್ತೆ. ಆ ಕಾರಣದಿಂದ ಆಮೇಲೆ ಕೇರ್ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಬಂದಂಥ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ನು ಕೂಡ ರನ್ನ ಕಾಂಟ್ರಿಬ್ಯೂಟ್ ಮಾಡಲ್ಲ MIಗೆ. ಟೋಟಲ್ ಅವರು ನ್ಯಾಟ್ ಸಿಲ್ವರ್ ಬ್ರೆಂಟ್ ಅವರು ಆಟದಿಂದ 20 ಓವರ್ಗೆ 20 ಓವರ್ಗೆ 164 ರನ್ಗಳು ಮಾತ್ರ ಹೊಡೆಯೋಕ್ಕಾಗತ್ತೆ. ಅದಾದಮೇಲೆ ಬಂದಂಥ ಡೆಲ್ಲಿ ಅವರು ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಸಿಕ್ತು ಅಂತಲೇ ಹೇಳ್ಬೋದು. ಅಂದರೆ ಇಬ್ಬರು ಹೊಡೆಯೋದಿಲ್ಲ, ಅಂದರೆ ಮೆಗ್ಲಾನಿಂಗ್ ಕ್ಯಾಪ್ಟನ್ ಮೆಗ್ಲಾನಿಂಗ್ ಅವರು ಹೊಡೆಯೋದಿಲ್ಲ. ಏನು ಶಫಾಲಿ ವರ್ಮಾ ಅವರಿದ್ದಾರೆ, ಇಂಡಿಯಾ ಟೀಮಿಂದ ಡ್ರಾಪ್ ಆಗಿದ್ದರು. ಬಟ್ ಇವತ್ತು ಹೆಂಗೆ ಹೊಡೆದ್ರು ಅಂದರೆ ಇಂಡಿಯಾದವರು ಮತ್ತೆ ಅವ್ರನ್ನ ಹಾಕೋಬೇಕು, ಆ ರೇಂಜಿಗೆ ಇಕ್ಕಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅದ್ಭುತವಾಗಿ ಕೊಟ್ಟರು. ಇಲ್ಲೂ ಕೂಡ ಹೆಂಗಾಯಿತು ಅಂದರೆ ಸೇಮ್ MIಯಲ್ಲಿ ಏನು ಇಬ್ಬರು ಹೊಡೆದ್ರು ಅದೇ ಥರ ಇವರೊಬ್ಬರೇ ಹೊಡೆದಿದ್ದು. ಸ್ಟಾರ್ಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ 6 ಓವರ್ಗೆ 60 ರನ್ ಬಂತು. ಇವರಾದಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದು ಮೆಗ್ಲಾನಿಂಗ್ ಅವರು ಕೂಡ 16 ರನ್ಗಳು ಮಾತ್ರ ಹೊಡೆಯೋಕ್ಕಾಗಿದ್ದು. ಅದಾದಮೇಲೆ ಬಂದಂಥ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳು ಕೂಡ ರನ್ನ ಕಲೆ ಹಾಕಲ್ಲ, ಎಲ್ಲ ಹಿಂಸೆ ಮಾಡ್ತಾಯಿರ್ತಾರೆ. ಬಟ್ ನಮ್ಮ ಕನ್ನಡತಿ ನಿಕ್ಕಿ ಪ್ರಸಾದ್ ಅಂಡರ್-19 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್, ಈಗ ಏನು ನಡೀತು ಮೊನ್ನೆ ಅಂತ ನಡೆದಂಥ ವರ್ಲ್ಡ್ ಕಪ್ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಅವರೇ ವಿನ್ನಿಂಗ್ ಕ್ಯಾಪ್ಟನ್ನು. ಅವರು ಅದ್ಭುತವಾಗಿ ಸಾಲಿಡಾಗಿ ನಿಂತ್ಕೋತಾರೆ. ಅವ್ರು ನಿಂತ್ಕೊಂಡಿದ್ದ ಕಾರಣದಿಂದಲೇ DC ಇವತ್ತು ಗೆಲ್ಲಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಅವರು ಔಟ್ ಆಗಿದ್ರೆ ಒಂದು ಕಡೆಯಿಂದ ವಿಕೆಟ್ ಹೋಗೋಕ್ಕೆ ಶುರುವಾಗ್ತಿತ್ತು. ಯಾಕಂದರೆ ಆ ಮುಂಬೈಯಲ್ಲಿ ಆಲ್ಮೋಸ್ಟ್ 3 ಜನ ರನ್ಔಟೇ ಆಗಿದ್ದಾರೆ. ನ್ಯಾಟ್ ಸಿಲ್ವರ್ ಬ್ರೆಂಟ್ಗೆ ಲಾಸ್ಟ್ ಓವರ್ಗೆ ಸ್ಟ್ರೈಕ್ ಕೊಡಬೇಕು ಅಂತಲೇ 3 ಜನ ರನ್ಔಟ್ ಆಗಿದ್ದಾರೆ. ಸೇಮ್ ಇಲ್ಲೂ ಹಂಗೆ ಆಗ್ತಾಯಿತ್ತು. ನಿಕ್ಕಿ ಪ್ರಸಾದ್ ಅವರು ಚೆನ್ನಾಗಿ ನಿಂತ್ಕೊಂಡು ಪಾರ್ಟ್ನರ್ಶಿಪ್ ಕೊಟ್ಟರು. ಮತ್ತು ಇನ್ನೊಬ್ಬರು ಬ್ರೋಸ್ ಅಂತ ಇದ್ದಾರೆ ವಿಕೆಟ್ ಕೀಪರು, ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು. ಅವರು 20 ರನ್ ಕಲೆ ಹಾಕಿದರು. ಅದರಿಂದಲೇ ಒಂದು ರೇಂಜಿಗೆ ಬಂತು ಅಂತ ಹೇಳ್ಬೋದು. ಅದಾದಮೇಲೆ ಶುರುವಾಗುತ್ತೆ ಅವರಿಬ್ಬರು ಔಟ್ ಆದಮೇಲೆ ಮೇಯ್ನ್ ಕಾಂಟ್ರವರ್ಸಿ ಏನಪ್ಪ ಅಂದರೆ ರನ್ಔಟ್. 3rd ಅಂಪೈರ್ ನಿರ್ಧಾರ, ಅದು ಔಟು ಅಂತ ಆರಾಮಾಗಿ ಕಾಣ್ತಾ ಇರುತ್ತೆ. ನಾರ್ಮಲ್ ಈಗ IPLಲ್ಲೆಲ್ಲ ಅಥವಾ ಮೆನ್ಸ್ ಟೀಮ್ ಆಡಬೇಕಾದ್ರೆ ಅದನ್ನು ಆರಾಮಾಗಿ ಔಟ್ ಕೊಡ್ತಾರೆ. ಬಟ್ ಇಲ್ಲಿ 3rd ಅಂಪೈರ್ ಏನು ಮಾಡ್ತಾಯಿದ್ರಪ್ಪ ಅಂದರೆ ವಿಕೆಟು ಬ್ರೋಕನ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಔಟ್ ಕೊಡ್ತಾ ಇರಲಿಲ್ಲ. ಯಾಕಂದರೆ ಎರಡೂ ಬೇಲ್ಸು ಏನಿದೆ ಅದು ಬೀಳಬೇಕು ಅಂತ ಹೇಳ್ತಾಯಿದ್ರು 3rd ಅಂಪೈರ್. ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು, ಅವರು ಕನ್ವರ್ಸೇಷನ್ ಮಾಡಬೇಕಾದ್ರೇ ರನ್ಔಟು ಚೆಕ್ ಮಾಡಬೇಕಾದ್ರೇ. ಬಟ್ MI ಅವ್ರು ಏನಪ್ಪ ಹೇಳ್ತಾಯಿದ್ರು ಅಂದರೆ ಚೂರು ಟಚ್ ಆದರೆ ಸಾಕು ಔಟ್ ಕೊಡಬೇಕು ಅಂತ. ಅಂದರೆ ಯಾಕಂದರೆ ಚೂರು ಟಚ್ ಆದ ತಕ್ಷಣ ಲೈಟ್ ಬಂದುಬಿಡುತ್ತೆ, ವಿಕೆಟ್ ಬ್ರೋಕನ್ ಆಯಿತು ಅನ್ನೋ ಲೆಕ್ಕಕ್ಕೆ ಬಂದುಬಿಡುತ್ತೆ ಅಂತ MI ಅವರು ವಾದ ಮಾಡ್ತಾಯಿದ್ದು. ಅದು ಒಂದಲ್ಲ, ಟೋಟಲ್ಲು 3 ಡಿಸಿಷನ್ನು ಹಂಗೆ ಕೊಟ್ಟರು. ಅದು ಒಂದು ಡಿಸಿಷನಿಂದ ಫಸ್ಟ್ನೇ ಡಿಸಿಷನಿಂದ ಏನೂ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಶಿಖಾ ಪಾಂಡೆ ಅವರು 2 ರನ್ನಿಗೆ ಔಟ್ ಆದರು. ಅದಾದಮೇಲೆ ಕೊಡಲಿಲ್ವಲ್ಲ ರಾಧಾ ಯಾದವ್ ಅದು ತುಂಬ ಕಾಸ್ಟ್ಲಿ ಆಯಿತು ಮುಂಬೈ ಅವ್ರಿಗೆ. ಯಾಕಪ್ಪ ಅಂದರೆ ಅವ್ರೇನು ರನ್ಔಟ್ ಕೊಡಲಿಲ್ಲ, ಅದರ ನೆಕ್ಸ್ಟ್ ಬಾಲೇ 6. ಯಾಕಂದರೆ 7 ಬಾಲಿಗೆ 16 ರನ್ ಬೇಕಾಗಿರುತ್ತೆ. ಅದರ ನೆಕ್ಸ್ಟ್ ಬಾಲೇ ರಾಧಾ ಯಾದವ್ ಅವರು 6ನೇ ಬಾಲಿಗೆ 6 ಹೊಡಿತಾರೆ. ಅಲ್ಲೇ ಮ್ಯಾಚು
ಹತ್ರಕ್ಕೆ ಬಂತು ಅಂತಲೇ ಹೇಳ್ಬೋದು. 10ಕ್ಕೆ ಎಂತ 6 ಬಾಲಿಗೆ 10ಕ್ಕೆ ಬಂದು ನಿಂತ್ಕೊತು. 7 ಬಾಲಿಗೆ 16 ಇದ್ದಿದ್ದು ಅದೊಂದು 6ಇಂದ ರಾಧೆ ಅವ್ರದ್ದು ಏನು ಇವರು ಕೊಡಲಿಲ್ಲ ಔಟು, ಅದರಿಂದಲೇ ಮ್ಯಾಚ್ ಅರ್ಧ ಮುಗೀತು ಅಂತ ಹೇಳ್ಬೋದು. ಅದಾದಮೇಲೂ ಕೂಡ ಮತ್ತೆ ಲಾಸ್ಟ್ ಬಾಲ್ ತನಕ ಮ್ಯಾಚ್ ಹೋಗುತ್ತೆ. ಆ ಲಾಸ್ಟ್ ಬಾಲಲ್ಲೂ ಔಟ್ ಕೊಡ್ಬೋದಿತ್ತು. ಆಗೇನಾಗ್ತಿದ್ದು ಸೂಪರ್ ಓವರಿಗೆ ಹೋಗ್ತಾಯಿತ್ತು. ಬಟ್ ಅದನ್ನೂ ಔಟ್ ಕೊಡಲಿಲ್ಲ. ತುಂಬ ಪಾರ್ಷಲಾಗಿದ್ರು ಅಂತ ಅನ್ನಿಸ್ತಾ ಇದೆ ನನಗಂತೂ. ಯಾಕೋ ಥರ್ಡ್ ಅಂಪೈರು ಇದು DC ಮತ್ತು MI ಮ್ಯಾಚ್ ಅಂತಲ್ಲ, ಇದು ಥರ್ಡ್ ಅಂಪೈರ್ ಮ್ಯಾಚ್ ಅಂತಲೇ ಕರಿಬೇಕು. ಯಾಕಂದರೆ ಆ ರೇಂಜಿಗೆ ಥರ್ಡ್ ಅಂಪೈರು ಇದು ಮಾಡ್ಕೊಂಡಿದ್ದಾರೆ, ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಬಟ್ ಜೆಂಟ್ಸ್ ಮ್ಯಾಚ್ ಆಗಿದ್ರೆ ಗ್ಯಾರಂಟಿ ಇದು ಔಟ್ ಕೊಡ್ತಾಯಿದ್ರು ಅಂತಲೇ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿತ್ತು ಅದನ್ನು ಕಮೆಂಟಲ್ಲಿ ಬಾಕ್ಸಲ್ಲಿ ತಿಳಿಸಿ. ಅದು ಔಟ್ ಕೊಡಬೇಕಿತ್ತ, ಔಟ್ ಕೊಡಬಾರ್ದಿತ್ತ, ಇದು ಥರ್ಡ್ ಅಂಪೈರ್ ತಪ್ಪ ಅಥವಾ ರೂಲ್ಸ್ ಇರೋದೇ ಹೆಂಗೆ? ಯಾಕಂದರೆ ನಾನು ಮತ್ತೆ ಮ್ಯಾಚ್ ಮುಗಿದ ಮೇಲೆ ಕಾಮೆಂಟ್ರಿ ಕೇಳ್ತಾ ಇದ್ದೆ, ಅಲ್ಲಿ ಜಾನಿ ಸರ್ ಹೇಳ್ತಾಯಿದ್ರು. ಯಾಕಂದರೆ ಕನ್ನಡ ಕಾಮೆಂಟ್ರಿನೇ ನಾನು ಕೇಳೋದು, ತುಂಬ ಚೆನ್ನಾಗಿ ಕನ್ನಡ ಕಾಮೆಂಟ್ರಿ ಮಾಡ್ತಾರೆ. ಜಾನಿ ಸರ್ ಹೇಳ್ತಾಯಿದ್ರು ಅದು 2 ವಿಕೆಟ್ ಬೇಲ್ಸ್ ಏನಿದೆ ಅದು ಕೆಳಗೆ ಬ್ರೋಕನ್ ಆದರೆ ಮಾತ್ರ ಔಟ್ ಕೊಡಬೇಕು ಅನ್ನೋದೇ ರೂಲ್ಸ್ ಬುಕ್ಕಲ್ಲಿ ಇರೋದು ಅಂತ. ನಿಮ್ಮ ಅನಿಸಿಕೆ ಏನು? ಅದು ಔಟಾ ನಾಟ್ ಔಟಾ? ಯಾರು ಗೆಲ್ಲಬೇಕಿತ್ತು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.